ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ್ದ ಕೆಂಡ ಹಾರಿದೆ. ಅಧಿಕಾರದ ಅಂತರ ಗಂಗೆಯಲ್ಲಿ ಸುನಾಮಿಯ ಕಿಚ್ಚು ಹಬ್ಬಿದೆ. ಯಾರೂ ಪಕ್ಷದ ಚೌಕಟ್ಟನ್ನ ಮೀರದಂತೆ ಸುರ್ಜೇವಾಲಾ ಲಕ್ಷ್ಮಣ ರೇಖೆ ಹಿಡಿದಿದ್ದಾರೆ. ಇತ್ತ ಬಿಜೆಪಿ ಡಿಸೆಂಬರ್ ಅಂತ ಮುಹೂರ್ತ ಕೊಟ್ಟಿದೆ. ಕೈ ಹೈಕಮಾಂಡ್ಗೆ ವೇಕ್ ಅಂತ ಹೇಳಿ ರವಿ ರಹಸ್ಯ ಹೇಳಿದ್ದಾರೆ. ನೆರೆ ಹಾವಳಿಗೆ ಉತ್ತರ ತತ್ತರಿಸಿ ಬದುಕು ದುರ್ಬರಕ್ಕೆ ತಳ್ಳಿದೆ. ನೆರೆ ಪ್ರದೇಶಗಳಲ್ಲಿ ಬಿಜೆಪಿ ನಿಯೋಗ ಸಂಚಾರ ನಡೆಸ್ತಾ ಇದೆ. ಜನರ ಪಾಲಿಗೆ ಸತ್ತೋದ ಸರ್ಕಾರ ಕೇಂದ್ರದ ಮೇಲೆ ಗೋಬೆ ಕೋರಿಸ್ತಿದ್ದಾರೆ ಅಂತ ಹೇಳಿ ಅಶೋಕ್ ವಾಗ್ದಾಳಿ ನಡೆಸಿದ್ರೆ ಸಂಘದ ಕೈಗೊಂಬೆ ಅಂತ ಹೇಳಿ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಊರ ಕಣ್ಣು, ಮಾರಿ ಕಣ್ಣು, ಮಸಣೆ ಕಣ್ಣು ಎಲ್ಲದರದ್ದು ಬೆಂಗಳೂರಿನ ಮೇಲೆ ಬೀಳ್ತಾ ಇದೆ. ಆಂಧ್ರ ಬಕಪಕ್ಷಿಯಂತೆ ಕಾದು ಕಾಲೆಳಿತಾ ಇದೆ. ಮತ್ತೊಮ್ಮೆ ಐಟಿ ಕಂಪನಿಗಳಿಗೆ ಓಪನ್ ಇನ್ವಿಟೇಷನ್ ಕೊಟ್ಟಂತ ನವನಾರದನಿಗೆ ಪ್ರಿಯಾಂಕ ಭರ್ಜರಿ ತಿರುಗೇಟನ್ನ ಕೊಟ್ಟು ಸಾಧನೆಯ ಊರು ಬೆಂಗಳೂರು ಅಂತ ಹೇಳಿ ಬಣ್ಣಿಸಿದ್ದಾರೆ. ಆವತ್ತು ಆರ್ಸಿಬಿ ವಿಜಯೋತ್ಸವ, ಈಗ ಕಥೆ ಪುನರಾವರ್ತನೆ. ಮನೆಗೆ ಮೊಮ್ಮಗ, ನಾಡಿಗೇನು? ತೆರೆದ ಜೀಪ್ ಪರೇಡ್ನಲ್ಲಿ ಸಿಎಂ ಜೊತೆ ಮಹದೇವಪ್ಪ ಮೊಮ್ಮಗನ ಮೆರವಣಿಗೆ ಆಗ್ಬಿಟ್ಟಿದೆ. ಇತ್ತ ಬಳ್ಳಾರಿ ಗಡಿ ದೇವರಗುಡ್ಡದಲ್ಲಿ ಬಡಿಗೆ ಬಡಿದಾಟಿದ ಜಾತ್ರೆಯಲ್ಲಿ 80ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಬ್ರು ಜೀವ ಕಳ್ಕೊಂಡಿದ್ದಾರೆ. ಸಕ್ಸಸ್ ಅನ್ನೋದು ಯಾರ ಮನೆಯ ಸ್ವತ್ತೂ ಅಲ್ಲ, ಅದೃಷ್ಟ ಪರಿಶ್ರಮವನ್ನೇ ಅವಲಂಬಿಸಿರುತ್ತೆ ಅನ್ನೋದಕ್ಕೆ ರಿಷಬ್ ಶೆಟ್ಟಿ ಬೆಸ್ಟ್ ಎಕ್ಸಾಂಪಲ್. ಆವತ್ತು ಒಂದು ಶೋಗಾಗಿ ಒದ್ದಾಡಿದ್ದ ರಿಷಬ್ ನಿನ್ನೆ ಇತಿಹಾಸ ಬರೆದಿದ್ದಾರೆ. ಇದು ಭಾರತೀಯ ಸಿನಿರಂಗಕ್ಕೆ ಬೆಂಚ್ ಮಾರ್ಕ್ ಅಂತ ಹೇಳಿ ರಾಕಿ ಭಾಯ್ ಬಣ್ಣಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.